ಪ್ಲಾಸ್ಟಿಕ್. ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂಥ ಪ್ಲೇಸು ನೋಡಿ, ಗೋಕರ್ಣ ಬೀಚು. ಗೋಕರ್ಣದ ಮೇನ್ ರೋಡ್ ಬೀಚ್ ಅಂತ ಕರೀತಾರೆ ಇದನ್ನು. ಇವಾಗ ನಾವು ಈ ಬೀಚನ್ನ ನೋಡಿಕೊಂಡು ಇನ್ನೂ 2-3 ಪ್ಲೇಸಸ್ ಇದೆ ಗೋಕರ್ಣದಲ್ಲಿ, ಎಲ್ಲವನ್ನು ನೋಡೋಣ ಬನ್ನಿ. ಫಸ್ಟು ಈ ಒಂದು ಬೀಚನ್ನು ನೋಡ್ಕೊಳ್ಳಿ, ಇದರ ವ್ಯೂನ ನೋಡ್ಕೊಳ್ಳಿ. ಇಲ್ಲೆಲ್ಲ ಫಿಶ್ ಮಾರ್ಕೆಟ್, ಇದು ಫಿಶ್ ಮಾರ್ತಾವ್ರಿ ಇಲ್ಲೆಲ್ಲ, ಹಾದಿಲಿ ಬೀದಿಲಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸ್ವಲ್ಪ ನೋಡಿದೆ ಫಿಶ್ ಎಲ್ಲ. ಮೇನ್ ಬೀಚ್ ಹತ್ರ ಇದ್ದೀನಿ ನೋಡಿ. ಇಲ್ಲಿ ಬೀಚ್ ಯಾವ ರೀತಿ ಇದೆ. ಗೋಕರ್ಣ ಅಂದರೆ ಬರೀ ಬೀಚಸ್, ಎಲ್ಲೋದ್ರೂ ಬೀಚ್ಗಳು ಸಿಗುತ್ತೆ ನಿಮಗೆ. ಜಟಾಯು ತೀರ್ಥ, ಓಮ್ ಬೀಚು, ಇದೆಲ್ಲವೂ ಗೋಕರ್ಣದಲ್ಲೇ ಇರೋದು. ನೋಡಿ ಹೇಗಿದೆ ಗೋಕರ್ಣದ ಮೇನ್ ಬೀಚ್ ಅಂತ ಇದು. ಬನ್ನಿ ನೋಡ್ಕೊಬರೋಣ ಒಂದು ರೌಂಡು ಹೋಗಿ. ನಾನು ಕೂಡ ಇವಾಗ ನೀರೊಳಗಡೆ ಹೋಗಬೇಕು ಅಂತ ಆಸೆ ಆಗ್ತಾಯಿದೆ. ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಏನಕ್ಕಂದರೆ ಮತ್ತೆ ಇದಾದಮೇಲೆ ನೆಕ್ಸ್ಟು ನಾನು ದೇವಸ್ಥಾನಕ್ಕೆ ಹೋಗಬೇಕು, ಮಹಾಬಲೇಶ್ವರ ದೇವಸ್ಥಾನಕ್ಕೆ. ಅದಕ್ಕೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾಯಿದ್ದೀನಿ ಇನ್ನೂ ಕೂಡ. ಬನ್ನಿ ಏನಾಗುತ್ತೆ ಆಗಲಿ, ಆಗಿದ್ದಾಗಲಿ, ನೀರಲ್ಲಿ ಇಳಿಯೋಣ. ಇವಾಗ ಫುಲ್ಲು ಮಸ್ತ್ ರೆಡಿಯಾಗಿದ್ದೀನಿ, ಒಳಗಡೆ ಹೋಗ್ತಾಯಿದ್ದೀನಿ ನೋಡಿ. ನೀರು ಇಲ್ಲಿವರೆಗೂ ಬಂದಿದೆ. ಈಗ ಕೋಲ್ಡ್ ಇದೆ ಸ್ವಲ್ಪ ನೀರು. ಆವಾಗಿಂದ ನೀರಲ್ಲಿ ಆಡಿದ್ದು, ಕುಡ್ದಿದ್ದೆ. ಇವಾಗ ಮತ್ತೆ ನೀರಲ್ಲಿ ಹೋಗ್ತಾ ಇದ್ದೀನಿ, ಅದು ನಿಮ್ಮ ಜೊತೆ. ಇಷ್ಟೊತ್ತು ನಾನು ಒಬ್ಬನೇ ಓಡಾಡಿದ್ದೆ, ಇವಾಗ ನಿನ್ನೂ ಕೂಡ ನೀರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಸಮುದ್ರ, ಅಯ್ಯೋ ಬಿದ್ದೋಗ್ತಿದೆ ಗುರು. ಈಗ ಅಲೆಗಳೇನು ಇಷ್ಟು ಜೋರಾಗಿ ಬಂದ್ಬಿಡುತ್ತೆ. ಅಲ್ಲಿ ನೋಡಿ ಗುರು, ಎಷ್ಟು ದೊಡ್ಡ ಅಲೆ ಬರ್ತಾ ಇದೆ. ಬಂದೆ ತುಂಬಾ ಜೋರಾಗಿ ಬರುತ್ತೆ ಗುರು. ಇಲ್ಲಿ ಅಲೆಗಳು ಮಾತ್ರ ತುಂಬ ಒಳಗಡೆ ಹೋಗಬಾರ್ದು. ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು ಯಾವಾಗಲೂ ಕೂಡ. ವಿಡಿಯೋ ಮಾಡೋದಕ್ಕಾಗಲಿ, ಸೆಲ್ಫಿ ತಕ್ಕೊಳ್ಳೋದಕ್ಕಾಗಲಿ, ಅದೇನೇ ಇರಲಿ, ಬಟ್ ಫಸ್ಟು ಸೇಫ್ಟಿ ಇರಬೇಕಲ್ಲ. ಅದಕ್ಕೆ ಇಲ್ಲಿ ನಿಂತ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನೀರಲ್ಲಿ ಆಟ ಆಡ್ತಾಯಿದ್ದಾರೆ. ಜನ ಇದ್ದಾರೆ ಗುರು, ಆದರೆ ಅಷ್ಟು ಜನ ಏನಿಲ್ಲ. ವೀಕ್ ಡೇಸ್ ಅಲ್ಲ, ವೀಕೆಂಡಲ್ಲಿ ಇರ್ಬೋದು ಅಂದ್ಕೋತೀನಿ. ನೋಡಿ ನಾಯಿಗೆ 20 ಬಿಸ್ಕಿಟ್ ಹಾಕ್ತಾಯಿದ್ದೀನಿ. ನಮಗಿಂತ ರಿಚ್ಚು ನಾಯಿ 20 ಬಿಸ್ಕಿಟ್ ತಿಂತಾಯಿದೆ. ಎಲ್ಲ ಪುಡಿಯಾಗಿಬಿಟ್ಟಿದೆ ಗುರು. ಬ್ಯಾಗಲ್ಲಿ ಇಟ್ಟಿದ್ದೀನಿ. ಪ್ಲಾಸ್ಟಿಕ್ಗಳನ್ನು ನಾವೇ ತೊಗೊಂಡು ಹೋಗ್ಬೇಕು. ಈ ಥರ ಬೀಚಲ್ಲೆಲ್ಲ ಬಂದಾಗ ಹಾಕಬಾರ್ದು. 20 ಬಿಸ್ಕಿಟ್ ತಿಂತಾಯಿದೆ ನಾಯಿ. ಆವಾಗಿಂದ ನನ್ನ ಬೆನ್ನತ್ತೇ ತಿರುಗಾಡ್ತಾಯಿತ್ತು, ನಾನು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಅದಕ್ಕೆ ಕರ್ಕೊಬಂದು ಒಂದು ಬಿಸ್ಕಿಟ್ ಪ್ಯಾಕೆಟನ್ನು ಹಾಕಿದ್ದೀನಿ. ಅದಕ್ಕೇನೂ ಆಗಲಿಲ್ಲ. ನನ್ನ ಹತ್ರ ಇದ್ದಿದ್ದು ಒಂದೇ ಪ್ಯಾಕೆಟು. ಒಂಚೂರು ಬಿಡ್ತಾ ಇಲ್ಲ ಗುರು, ಹಂಗೆ ತಿಂತೈತೆ. ಇವಾಗ ಬೀಚಿಂದ ಬಂದಿದ್ದೀನಿ.
ಇಲ್ಲಿ ಏನೋ ಪಂಚೆ ತೊಗೋಬೇಕಂತೆ, ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ಅದಕ್ಕೆ ಪಂಚೆ ತೊಗೊಳ್ಬೇಕು ರಿಟರ್ನ್ ಬಂದಿದ್ದೀನಿ. ಈ ಕಡೆ ಎಲ್ಲ ಪಂಚೆ ಅಂಗಡಿಗಳು, ಬಟ್ಟೆ ಅಂಗಡಿಗಳು ಈ ಕಡೆ ಇದೆ. ಪಂಚೆ ಎಲ್ಲ ತೊಗೊಂಡು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ತಗೊಂಡು ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವನಿ. ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪಂಚನೂ ಉಟ್ಕೊಬರ್ಬೇಕು ಅಂತ ಹೇಳಿದರು, ಪಂಚನೂ ಉಟ್ಕೊ ಹೋಗಿದ್ದೆ. ನೋಡಿದೆ ದೇವಸ್ಥಾನ ಮಾತ್ರ ತುಂಬ ಸೂಪರ್ ಆಗಿತ್ತು. ವಿಡಿಯೋ ಮಾಡೋಕ್ಕಾಗಲಿಲ್ಲ ಅನ್ನೋದು ಒಂದು ಬೇಜಾರು. ಮತ್ತು ದೇವಸ್ಥಾನದ ಬಗ್ಗೆ ನೋಡೋದಾದರೆ 4ನೇ ಶತಮಾನದ ದೇವಸ್ಥಾನ. ಇದಕ್ಕೆ ಮತ್ತು ರಾಮಾಯಣದ ಒಂದಷ್ಟು ಸಂಬಂಧದ ಕುರುಹುಗಳು ಕೂಡ ದೇವಸ್ಥಾನದ ಒಳಗಡೆ ನೋಡೋದಕ್ಕೆ ಸಿಗುತ್ತೆ. ರಾವಣ ತನ್ನ ಆತ್ಮಲಿಂಗವನ್ನು ಗಣಪತಿಯ ಕೈಯಲ್ಲಿ ಕೊಟ್ಟು ಧ್ಯಾನ ಮಾಡ್ತಾ ಇರ್ತಾನೆ. ಶಿವನನ್ನು ಪಡೆದುಕೊಳ್ಬೇಕು ಅಂತ ಧ್ಯಾನ ಮಾಡುವಂಥ ಸಂದರ್ಭದ ಒಂದಷ್ಟು ದೃಶ್ಯಗಳನ್ನು ಒಳಗಡೆ ನಾವು ನೋಡ್ಬೋದು. ದೇವಸ್ಥಾನದಲ್ಲಿ ತುಂಬ ದಂತಕಥೆಗಳಿದೆ ದೇವಸ್ಥಾನಕ್ಕೂ ಮತ್ತು ಇದಕ್ಕೂ. ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಬರೆದ ಹಾಳೆಯಾಗಲಿ ನೀನೇ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರೋ ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರೋ ಹೊಸ ಕನಸಿನ ವರ ತಂದವನೇ. ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ. ರಾಜ ರಾಣಿ ನಾನು ನೀನು ಯಾರ್ದು ದೃಷ್ಟಿ ತಾಕಲ್ಲ ನಮ್ಗೆಂದಿಗೂ. ಆಣೆ ಮಾಡಿ ಹೇಳುತ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ. ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗ